ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳೆದ 15 ದಿನಗಳಿಂದಲೂ ಕೂಡ ಈ ಒತ್ತುವರಿ ಕಾರ್ಯಾಚರಣೆ ಜೋರಾಗಿ ನಡೀತಾ ಇದೆ. ಮುಖ್ಯವಾಗಿ ಮಗದೊಂದು ಕಡೆಯಿಂದ ಒತ್ತುವರಿ ತೆರವು ಜಾಗದ ಬಗ್ಗೆ ಸರ್ಕಾರವು ಕೂಡ ಹದ್ದಿನ ಕಣ್ಣಿಟ್ಟಿದೆ. ಹೀಗಾಗಿ ಒಂದು ಬಾರಿ ತೆರವು ಮಾಡಿರುವ ಜಾಗದಲ್ಲಿ ಮತ್ತೆ ಒತ್ತುವರಿ ಮಾಡಿಕೊಂಡು ಅಂಗಡಿಯನ್ನು ಹಾಕಿದ್ದೇ ಆದರೆ ಅಂಥವರ ವಿರುದ್ಧ ಕ್ರಿಮಿನಲ್ ಕೇಸನ್ನು ದಾಖಲಿಸುವ ಎಚ್ಚರಿಕೆಯನ್ನು ಈಗ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಹೀಗಾಗಿ ನೋಟಿಸನ್ನು ಹಾಕಿ ಎಚ್ಚರಿಕೆಯನ್ನು ಕೊಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪವಿತ್ರ ಅವರು ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಒತ್ತುವರಿ ಕಾರ್ಯಾಚರಣೆ ಜೋರಾಗಿ ನಡೀತಾ ಇದೆ. ಇದರ ಮಧ್ಯ ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿದಾರರಿಗೆ ಮಗದೊಂದು ಸೂಚನೆಯನ್ನು ಕೊಡಲಾಗಿದೆ. ಈಗ ನಾವು ಸಂಪಿಗೆ ರಸ್ತೆಯಲ್ಲಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸಾರ್ವಜನಿಕವಾಗಿ ಪ್ರಕಟಣೆಯನ್ನು ಕೂಡ ಫಲಕವನ್ನು ಅಳವಡಿಕೆ ಮಾಡಿದ್ದಾರೆ. ಸೊ ಅದರಲ್ಲಿ ಕಂಪ್ಲೀಟ್ ಆಗಿರುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಫುಟ್ಪಾತ್ ತೆರವು ಕಾರ್ಯಾಚರಣೆ ಏನಿದೆ, ಸಂಪಿಗೆ ರಸ್ತೆಯ ಪಾದಾಚಾರಿ ಮಾರ್ಗದಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಆಲ್ರೆಡಿ ಈಗ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಸೊ ಹಾಗಾಗಿ ಈ ರಸ್ತೆಯಲ್ಲಿ ಮುಂದೆ ಪಾದಾಚಾರಿ ಮಾರ್ಗ ಒತ್ತುವರಿಯಾಗಿದ್ದಲ್ಲಿ ಅದನ್ನು ತೆರವುಗೊಳಿಸಬೇಕು. ತೆರವುಗೊಳಿಸದೇ ಇದ್ದರೆ ನಾವು ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ. ಇದುವರೆಗೆ ದಂಡ ಅನ್ನುವಂಥದ್ದಿತ್ತು, ಬಟ್ ಈಗ ಸುಪ್ರೀಂ ಕೋರ್ಟ್ನ ಆದೇಶದ ಅನ್ವಯ ಮತ್ತೆ ಒತ್ತುವರಿ ಏನಾದರೂ ಮಾಡಿಕೊಂಡ್ರೆ, ಯಾಕಂದರೆ ಈಗಾಗಲೇ ಎಲ್ಲ ಕಡೆ ಕಾರ್ಯಾಚರಣೆ ವರದಿಂದ ಸಾಗ್ತಾ ಇದೆ. ಅದರಲ್ಲೂ ಕೂಡ ಆರಂಭದ ಫಸ್ಟ್ ಡೇನೇ ಇಲ್ಲಿ ಸಂಪಿಗೆ ರಸ್ತೆಯಲ್ಲಿ ತೆರವು ಕಾರ್ಯಾಚರಣೆ ಜೋರಾಗಿ ನಡೀತಾ ಇತ್ತು. ಸೊ ಈಗ ಶಾಪಿಂಗ್ ಹಬ್, ಸ್ಟ್ರೀಟ್ ಹಬ್ ಇದು, ಅಲ್ಲಿ ಒಂದಿಷ್ಟು ದಿನಗಳ ಕಾಲ ಕಂಪ್ಲೀಟಾಗಿ ನಿಲ್ಲಾಗಿತ್ತು. ಸೊ ಈಗಲೂ ಕೂಡ ಫುಟ್ಪಾತ್ನಲ್ಲಿ ಯಾರೆಲ್ಲ ವ್ಯಾಪಾರಿಗಳಿದ್ರು ಅವರು ಭಯಗೊಂಡಿದ್ದಾರೆ. ಸೊ ಹಾಗಾಗಿ ವ್ಯಾಪಾರವನ್ನು ಇಲ್ಲಿ ಮಾಡ್ತಾ ಇಲ್ಲ, ಖಾಲಿ ಅಂತ ಅನ್ನಿಸ್ತಾ ಇದೆ. ಒಂದು ಬದಿಯಲ್ಲಿ ಹೋಗಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸುಗಮವಾಗಿ ಪಾದಾಚಾರಿಗಳು ಸಾಗಬಹುದಂತಹ ರೀತಿಯಲ್ಲೇ ಈಗ ಸಂಪಿಗೆ ರಸ್ತೆ ಇದೆ. ಅದರಲ್ಲೂ ಕೂಡ ವೀಕೆಂಡ್ ಬಂತು ಅಂದರೆ ಇಲ್ಲಿ ಕೇಳೋದೇ ಬೇಡ, ಅಷ್ಟು ಜನ ರಶ್ ಇರುವಂತಹ ರಸ್ತೆ ಇದು. ಶಾಪಿಂಗ್ಗೆ, ಸ್ಟ್ರೀಟ್ ಶಾಪಿಂಗ್ಗೆ ಸೊ ಫಸ್ಟ್ ಪ್ಲೇಸ್ ಅಂತಂದರೆ ಅದು ಸಂಪಿಗೆ ರಸ್ತೆ, ಅಷ್ಟೊಂದು ಫೇಮಸ್ ಆಗಿತ್ತು. ಬಟ್ ಇವಾಗ ನೀವು ನೋಡ್ತಾ ಇರ್ಬೋದು ಖಾಲಿಯಾಗಿದೆ. ಅದರ ಜೊತೆಗೆ ಈ ರೀತಿಯ ಪ್ರಕಟಣೆಯನ್ನು ಹಾಕಿರೋದ್ರಿಂದ ಬೀದಿ ವ್ಯಾಪಾರಿಗಳು ಕೂಡ ಆತಂಕರಾಗಿದ್ದಾರೆ. ಸೊ ಕಳೆದ ಬಾರಿಯೂ ಕೂಡ ಇದೇ ರೀತಿ ತೆರವು ಕಾರ್ಯಾಚರಣೆಯನ್ನು ಒಂದಿಷ್ಟು ದಿನಗಳ ಕಾಲ ಮಾಡಿದರು, ಮತ್ತೆ ಈಗೇನಲ್ಲಿ ವ್ಯಾಪಾರ ಯಥಾಸ್ಥಿತಿಯಲ್ಲಿ ನಡೀತಾ ಇತ್ತು. ಆದರೆ ಈ ಬಾರಿ ಮಾತ್ರ ಕ್ರಿಮಿನಲ್ ಕೇಸ್ ದಾಖಲಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ರವಾನೆ ಮಾಡಿರೋದ್ರಿಂದ ಒಂದಿಷ್ಟು ಬೀದಿ ವ್ಯಾಪಾರಿಗಳು ಯಾಕೆ ಬೇಕು ಈ ರೀತಿಯಾಗಿ ಕ್ರಿಮಿನಲ್ ಕೇಸ್ ಹಾಕೊಳ್ಳೋದು ಅನ್ನುವಂಥದ್ದು ಆತಂಕಭರಿತರಾಗಿದ್ದಾರೆ. ಮಗದೊಂದು ಕಡೆ ದಂಡದ ಎಚ್ಚರಿಕೆಯನ್ನು ಕೂಡ ಹಾಕಿದ್ದಾರೆ. ಸೊ ಹೀಗಾಗಿ ವ್ಯಾಪಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಕ್ಯಾಂಪಸ್ ಹನುಮಂತು ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 2 ವಾರಗಳಿಂದಲೂ ಕೂಡ ಫುಟ್ಪಾತ್ ಮೇಲಿರುವಂತಹ ಅಂಗಡಿಗಳನ್ನು ತೆರವುಗೊಳಿಸುವಂತಹ ಕೆಲಸ ಆಗ್ತಾ ಇದೆ. ಈ ಕಡೆಯಿಂದ GBA ಅಧಿಕಾರಿಗಳು ತೆರವು ಮಾಡ್ಕೊಂಡು ಹೋಗ್ತಾ ಇದ್ದ ಹಾಗೆ ಆ ಕಡೆಯಿಂದ ಮತ್ತೆ ಫುಟ್ಪಾತ್ ಮೇಲೆ ಬಂದು ಅಂಗಡಿಯನ್ನು ಹಾಕ್ಕೊಳ್ತಾ ಇದ್ದಾರಂತೆ ಕೆಲವರು ಬೀದಿ ಬದಿ ವ್ಯಾಪಾರಸ್ಥರು. ಹಾಗಾಗಿ ಅಂತಹ ಅಂಗಡಿಗಳನ್ನು ಯಾರಾದರೂ ಹಾಕ್ಕೊಂಡಿದ್ರೆ, ತೆರವು ಮಾಡಿದ ಮೇಲೂ ಬಂದು ಅದೇ ಜಾಗದಲ್ಲಿ ಕೂತ್ಕೊಂಡಿದ್ರೆ ಅಂತಹ ಬೀದಿ ಬದಿ ವ್ಯಾಪಾರಿಗೆ ನೋಟಿಸನ್ನು ಕೊಟ್ಟು ದಂಡ ಹಾಕುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಬಟ್ ಇದಕ್ಕಾದರೂ ಬೀದಿ ಬದಿ ವ್ಯಾಪಾರಿಗಳು ಜಗ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ.